ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯಾರು ಏನೇ ಹೇಳಲಿ, ಅಮೆರಿಕ ಈಗಲೂ ಕೂಡ ಜಗತ್ತಿನ ಮೇಲೆ ಒಂದು ರೀತಿಯ ಹಿಡಿತ ಸಾಧಿಸಿದೆ. ಇದೇ ಕಾರಣಕ್ಕೆ ಅಮೆರಿಕದ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಹಲವು ಬದಲಾವಣೆಗಳು ಆಗೋದಕ್ಕೆ ಶುರುವಾಗಿದೆ. ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಂಘರ್ಷ ಆದಷ್ಟು ಬೇಗ ಅಂತ್ಯವಾಗಬಹುದು ಅನ್ನೋದನ್ನ ವಿವರವಾಗಿ ತಿಳಿಸಿದ್ದೇವೆ. ಅಮೆರಿಕದ ಆಡಳಿತ ಬೈಡನ್ ಕೈಯಲ್ಲಿದ್ದಾಗ ಒಂದು ರೀತಿಯ ಲೆಕ್ಕಾಚಾರ ಇತ್ತು. ಯಾವಾಗ ಆ ಆಡಳಿತ ಟ್ರಂಪ್ ಕೈಗೆ ಬಂತು, ಅಲ್ಲಿಂದ ಎಲ್ಲವೂ ಬದಲಾಗಿದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದಾದ ಕತಾರ್ ಹಮಾಸ್ ಸಂಘಟನೆಯ ವಿರುದ್ಧ ಹೇಳಿಕೆಯನ್ನ ನೀಡೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ಕತಾರ್ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷವನ್ನ ಅಂತ್ಯ ಮಾಡೋದಕ್ಕೆ ಮಧ್ಯಸ್ಥಿಕೆ ವಹಿಸಲು ತುದಿಗಾಲ ಮೇಲೆ ನಿಂತಿತ್ತು. ಆದರೆ ಈ ಹಿಂದೆ ಹಮಾಸ್ ಪರವಾಗಿ ಕೂಡ ಕತಾರ್ ನಿಂತ್ಕೊಂಡಿತ್ತು ಅನ್ನೋದನ್ನ ಮರೆಯುವ ಹಾಗಿಲ್ಲ. ಇಂತಹ ಕತಾರ್ ಮುಂದೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಮುಂದೆ ಬಂದಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಹಮಾಸ್ ವಿರುದ್ಧವೇ ಮಾತನಾಡೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಹಮಾಸ್ ಸಂಘಟನೆ ಆಕ್ಟಿವ್ ಆಗಿರೋದು ಗಾಜಾ ಪಟ್ಟಿಯಲ್ಲಾದರೂ ಹಮಾಸ್ನ ಲೀಡರ್ಗಳು ವಾಸವಾಗಿರೋದು ಕತಾರ್ನಲ್ಲಿ. ಕಳೆದ 10 ವರ್ಷಗಳಿಂದ ಹಮಾಸ್ನ ಟಾಪ್ ಲೀಡರ್ಗಳು ಕತಾರ್ನ ಆಶ್ರಯದಲ್ಲಿದ್ದಾರೆ. ಆದರೆ ಈ ನಾಯಕರನ್ನ ದೇಶ ಬಿಟ್ಟು ಹೋಗುವಂತೆ ಕತಾರ್ ಹೇಳಿಬಿಟ್ಟಿದೆ. ನಿಮ್ಮಂತಹ ನಾಯಕರಿಗೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ ಅನ್ನೋದನ್ನ ಕತಾರ್ ಡೈರೆಕ್ಟ್ ಆಗಿಯೇ ಹೇಳಿಬಿಟ್ಟಿದೆ. ಕತಾರ್ ನೀಡಿದ ಈ ಹೇಳಿಕೆ ಹಮಾಸ್ ಪಡೆಯನ್ನ ಕಂಗೆಡಿಸುವಂತೆ ಮಾಡಿಬಿಟ್ಟಿದೆ. ಇಲ್ಲಿವರೆಗೆ ಆಶ್ರಯ ನೀಡಿ ಈಗ ಇದ್ದಕ್ಕಿದ್ದ ಹಾಗೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂದ್ರೆ ಮುಂದಿನ ಪರಿಸ್ಥಿತಿ ಏನು ಅನ್ನುವ ಭಯ ಹಮಾಸ್ ಪಡೆಯನ್ನ ಕಾಡ್ತಾ ಇದೆ. ಅಷ್ಟಕ್ಕೂ ಕತಾರ್ ಇದ್ದಕ್ಕಿದ್ದ ಹಾಗೆ ಬದಲಾಗೋದಕ್ಕೆ ಕಾರಣವೇನು? ಈ ರೀತಿಯ ಹೇಳಿಕೆ ನೀಡಿ ಮುಸ್ಲಿಂ ದೇಶಗಳ ವಿರೋಧ ಕಟ್ಟಿಕೊಳ್ಳುತ್ತಾ ಕತಾರ್ ಈ ರೀತಿ ಬದಲಾಗೋದರ ಹಿಂದೆ ಅಮೆರಿಕದ ಪ್ರಭಾವ ಎಷ್ಟರ ಮಟ್ಟಿಗಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದಲ್ಲಿ ಚುನಾವಣೆ ನಡೆದಿದೆ. ಕಮಲಾ ಹ್ಯಾರಿಸ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಗೆದ್ದು ಬೀಗಿದ್ದಾರೆ. ಮುಂದಿನ ಜನವರಿಯಿಂದ ಅಧಿಕಾರವನ್ನ ಕೂಡ ವಹಿಸಿಕೊಳ್ಳಲಿದ್ದಾರೆ. ಹೀಗೆ ಟ್ರಂಪ್ ಅಧಿಕಾರದ ಗದ್ದುಗೆ ಏರೋದು ಫಿಕ್ಸ್ ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಹಲವು ಬದಲಾವಣೆಗಳು ಆಗೋದಕ್ಕೆ ಶುರುವಾಗಿದೆ. ಪ್ರಮುಖವಾದ ಬದಲಾವಣೆ ಏನಪ್ಪಾ ಅಂತ ಕೇಳಿದರೆ ಯುದ್ಧದ ಅಂತ್ಯ. ಸದ್ಯ ಜಗತ್ತಿನ ಹಲವು ಕಡೆ ಸಂಘರ್ಷಗಳು ನಡೀತಾ ಇದೆ. ಅದರಲ್ಲೂ ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಹಮಾಸ್ ಹಾಗೂ ಇಸ್ರೇಲ್ ನಡುವೆ ಶುರುವಾದ ಕಾದಾಟ ಈಗ ಲೆಬನಾನ್ನವರೆಗೂ ತಲುಪಿಬಿಟ್ಟಿದೆ. ಲೆಬನಾನ್ನಿಂದ ಯಾವಾಗ ಇರಾನ್ನತ್ತ ಹೋಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಟ್ರಂಪ್ ಅಧಿಕಾರಕ್ಕೇರ್ತಾ ಇದ್ದಂತೆ ಹೊಸದೊಂದು ಆಶಾಕಿರಣ ಮೂಡಿದೆ. ಚುನಾವಣೆಯ ಸಂದರ್ಭದಲ್ಲಿ ಕೂಡ ಟ್ರಂಪ್ ಯುದ್ಧಗಳನ್ನು ನಿಲ್ಲಿಸುವ ಬಗ್ಗೆ ಭಾಷಣದಲ್ಲಿ ಹೇಳ್ತಾ ಇದ್ರು. ಕೇವಲ ಹೇಳಿದ್ದು ಮಾತ್ರವಲ್ಲ, ಅದನ್ನ ಕಾರ್ಯಗತ ಮಾಡುವ ನಿಟ್ಟಿನಲ್ಲಿ ಟ್ರಂಪ್ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಇಲ್ಲಿವರೆಗೆ ಹಮಾಸ್ಗೆ ಒಂದು ರೀತಿಯ ಸಹಾಯ ಮಾಡ್ತಾ ಇದ್ದ ಕತಾರ್ ಈಗ ಹಮಾಸ್ ಸಂಘಟನೆಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇನ್ನೂ ಕೂಡ ಹಮಾಸ್ಗೆ ಬೆಂಬಲವಾಗಿ ನಿಂತು ಬಿಟ್ಟರೆ ಎಲ್ಲಿ ತಮ್ಮ ಹಾಗೂ ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡುತ್ತೋ ಅನ್ನುವ ಭಯ ಕತಾರನ್ನ ಕಾಡೋದಕ್ಕೆ ಶುರು ಮಾಡಿದೆ. ಅರೆ, ಕತಾರ್ ಮುಸ್ಲಿಂ ದೇಶ ಅಲ್ವಾ? ಅದೇಗೆ ಹಮಾಸ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸುತ್ತೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡಿರಬಹುದು. ಸ್ನೇಹಿತರೆ, ಎಲ್ಲವನ್ನ ಕೂಡ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡೋದು ತಪ್ಪು. ಹೌದು, ತಮ್ಮ ಸಮುದಾಯದವರು ಅನ್ನುವ ಪ್ರೀತಿ ಖಂಡಿತವಾಗಿಯೂ ಇರುತ್ತೆ. ಆದರೆ ಈ ಪ್ರೀತಿಯಿಂದಲೇ ದೇಶ ನಡೆಸೋದಕ್ಕೆ ಸಾಧ್ಯವಿಲ್ಲ. ಒಂದು ದೇಶ ನಡಿಬೇಕು ಅಂದರೆ ಜಾಗತಿಕ ಮಟ್ಟದಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕು. ಅದರಲ್ಲೂ ತೈಲ ಉತ್ಪಾದಕ ದೇಶಗಳು ಬಿಸ್ನೆಸ್ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾವೆ. ಅದು ಸೌದಿಯೇ ಆಗಿರಲಿ, ಕತಾರೇ ಆಗಿರಲಿ, ಈ ದೇಶಗಳಿಗೆ ಬಿಸ್ನೆಸ್ಸೇ ಮೊದಲು, ಉಳಿದಿದ್ದೆಲ್ಲ ಮತ್ತೆ ಬರುವುದು. ತೈಲ ಉತ್ಪಾದಕ ದೇಶಗಳು ಯುರೋಪ್ ಹಾಗೂ ಅಮೆರಿಕ ದೇಶಗಳನ್ನ ಹೆಚ್ಚಾಗಿ ಅವಲಂಬನೆಯಾಗಿವೆ. ಕೇವಲ ತೈಲವನ್ನ ಭೂಮಿಯಿಂದ ತೆಗೆದರೆ ಸಾಕಾಗೋದಿಲ್ಲ, ಮುಂದೆ ಅದನ್ನ ರಿಫೈನ್ ಮಾಡಬೇಕು. ಇದಕ್ಕೆ ಈ ದೇಶಗಳು ಅಮೆರಿಕ ಹಾಗೂ ಜಪಾನ್ ಕಂಪನಿಗಳನ್ನ ಡಿಪೆಂಡ್ ಆಗಿವೆ. ಹೀಗಾಗಿ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ನಡುವಿನ ಸಂಬಂಧವನ್ನ ಹಾಳು ಮಾಡಿಕೊಳ್ಳೋದಕ್ಕೆ ಅರಬ್ ದೇಶಗಳು ರೆಡಿ ಇಲ್ಲ. ಹಮಾಸ್ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡು ಏನಾಗಬೇಕಿದೆ ಹೇಳಿ? ಕೇವಲ ಧಾರ್ಮಿಕ ವಿಚಾರಕ್ಕಾಗಿ ಮಾತ್ರ ಹಮಾಸ್ ಜೊತೆ ಚೆನ್ನಾಗಿರಬೇಕು ಬಿಟ್ರೆ ಅದರಿಂದ ದೇಶಕ್ಕೆ ಏನೇನು ಲಾಭ ಇಲ್ಲ ಅನ್ನೋದು ಕತಾರ್ಗೆ ಕೂಡ ಚೆನ್ನಾಗಿಯೇ ಅರ್ಥವಾಗಿದೆ. ಇದೇ ಕಾರಣಕ್ಕಾಗಿ ಕತಾರ್ ತನ್ನ ನಿರ್ಧಾರಗಳಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ. ಕತಾರ್ ಒಂದು ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡಿತ್ತು. ಇಸ್ರೇಲ್ ಹಾಗೂ ಹಮಾಸ್ ನಡುವೆ ನಡೆಯುತ್ತಿರುವ ಸಂಘರ್ಷವನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು, ತಾನೇ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮ ಘೋಷಣೆ ಮಾಡುವಂತೆ ಮಾಡಬೇಕು ಅನ್ನುವ ಪ್ರಯತ್ನ ಕತಾರ್ ಮಾಡಿತ್ತು.
ಅದು ಕೂಡ ಅಮೆರಿಕದ ಚುನಾವಣೆಗೂ ಮುನ್ನವೇ ಇದೆಲ್ಲ ನಡಿಬೇಕು ಅಂತ ಕತಾರ್ ಅಂದುಕೊಂಡಿತ್ತು. ಆದರೆ ಕತಾರ್ ಅಂದುಕೊಂಡಿದ್ದು ಯಾವುದೂ ಆಗ್ಲಿಲ್ಲ. ಇಲ್ಲಿ ಎರಡು ದೇಶಗಳ ನಡುವೆ ಮಾತುಕತೆ ನಡೆಯದೇ ಇರೋದಕ್ಕೆ ಪ್ರಮುಖ ಕಾರಣ ಹಮಾಸ್ನ ಹಠ. ಕತಾರ್ ಒಂದು ಬೇಡಿಕೆಯನ್ನ ಹಮಾಸ್ನ ಮುಂದೆ ಇಟ್ಟಿತ್ತು. ಈ ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ತುಂಬಾನೇ ಸುಲಭದಲ್ಲಿ ನಿಲ್ಲಿಸಿಬಿಡಬಹುದು. ನೀವು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿದ್ರೆ ಸಾಕು, ಇಸ್ರೇಲ್ ಯುದ್ಧ ನಿಲ್ಲಿಸಲೇಬೇಕಾದ ಒತ್ತಡಕ್ಕೆ ಸಿಲುಕುತ್ತೆ. ಜಾಗತಿಕ ಮಟ್ಟದಲ್ಲೂ ಕೂಡ ಆ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆಯೇ ಒತ್ತಡ ಹೆಚ್ಚಾಗುತ್ತೆ. ಹೀಗಾಗಿ ನೀವು ಒತ್ತೆಯಾಳುಗಳನ್ನ ಬಿಟ್ಟುಬಿಡಿ ಅಂತ ಕತಾರ್ ಹಮಾಸ್ಗೆ ಹೇಳಿತ್ತು. ಆದರೆ ಹಮಾಸ್ ಮಾತ್ರ ತನ್ನ ಹಠ ಬಿಡ್ಲಿಲ್ಲ. ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗಟ್ಟಿಯಾಗಿಯೇ ಹೇಳಿಬಿಡ್ತು. ಹೀಗೆ ಹಮಾಸ್ ಪಟ್ಟು ಬಿಡ್ಲೇ ಇಲ್ಲ. ಅಲ್ಲಿಗೆ ಅಮೆರಿಕದ ಚುನಾವಣೆಗೂ ಮೊದಲು ಯುದ್ಧವನ್ನ ನಿಲ್ಲಿಸುವ ಪ್ಲಾನ್ ಕೂಡ ನಿಂತು ಹೋಗುತ್ತೆ. ಅಮೆರಿಕ ಚುನಾವಣೆ ಆದ್ಮೇಲೆ ತುಂಬಾನೇ ಬದಲಾವಣೆ ಆಗುತ್ತೆ ಅನ್ನೋದು ಕತಾರ್ಗೆ ಕೂಡ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ಅಮೆರಿಕದ ಚುನಾವಣೆ ನಡೆಯೋದಕ್ಕಿಂತ ಮೊದಲೇ ಇದೆಲ್ಲವನ್ನ ಮಾಡಿಬಿಡೋಣ ಅಂತ ಕತಾರ್ ಅಂದುಕೊಂಡಿತ್ತು. ಆದರೆ ಈಗ ಅಮೆರಿಕದಲ್ಲಿ ಚುನಾವಣೆ ನಡೆದಿದೆ, ಟ್ರಂಪ್ ಅಧ್ಯಕ್ಷರಾಗೋದು ಫಿಕ್ಸ್ ಆಗಿದೆ. ಹೀಗಾಗಿ ಕತಾರ್ ಇನ್ನೊಂದು ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಹಮಾಸ್ ಜೊತೆಗಿನ ನಂಟಿಗಿಂತಲೂ ಅಮೆರಿಕದ ಜೊತೆಗಿನ ಸಂಬಂಧವೇ ತುಂಬಾನೇ ಮುಖ್ಯ. ಹೀಗಾಗಿ ಮಧ್ಯಸ್ಥಿಕೆಯಿಂದ ಕತಾರ್ ಹಿಂದೆ ಸರಿದಿದೆ. ಅಷ್ಟೇ ಅಲ್ಲ, ಕತಾರ್ನಲ್ಲಿ ಆಶ್ರಯ ಪಡೆದಿರುವ ಹಮಾಸ್ ಲೀಡರ್ಗಳನ್ನ ದೇಶ ತೊರೆಯುವಂತೆ ಹೇಳಿಬಿಟ್ಟಿದೆ. ಅದು ಕೂಡ ಮುಂದಿನ 10 ದಿನಗಳ ಒಳಗಾಗಿ ಕತಾರನ್ನ ಬಿಟ್ಟು ಹೊರಹೋಗಿ ಅಂತ ಹಮಾಸ್ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ರವಾನಿಸಿಬಿಟ್ಟಿದೆ. ಸರಿಯಪ್ಪ, ಹಮಾಸ್ ಲೀಡರ್ಗಳನ್ನ ಕತಾರ್ ದೇಶದಿಂದಲೇ ಹೊರಹಾಕಿದೆ. 10 ವರ್ಷಗಳ ಕಾಲ ಕತಾರ್ನಲ್ಲಿದ್ದ ಈ ಹಮಾಸ್ ಲೀಡರ್ಗಳು ಮುಂದೆ ಎಲ್ಲಿ ಹೋಗ್ತಾರೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಹಮಾಸ್ ಅನ್ನ ಸಪೋರ್ಟ್ ಮಾಡುವ ತುಂಬಾ ದೇಶಗಳಿದ್ದಾವೆ. ಇರಾನ್, ಟರ್ಕಿ ಸೇರಿದಂತೆ ಹಲವು ದೇಶಗಳು ಹಮಾಸ್ಗೆ ಓಪನ್ ಆಗಿಯೇ ಬೆಂಬಲವನ್ನ ಕೊಡ್ತಾವೆ. ಹೀಗಾಗಿ ಹಮಾಸ್ ನಾಯಕರು ಮುಂದೆ ಟರ್ಕಿಗೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ. ಯಾವ ರೀತಿ ಲೆಬನಾನ್ ದೇಶದಲ್ಲಿ ಹಿಜ್ಬುಲ್ಲಾ ಅನ್ನುವ ಸಂಘಟನೆ ಇದೆಯೋ ಅದೇ ರೀತಿ ತಮ್ಮ ದೇಶದಲ್ಲೂ ಹಮಾಸ್ನಂತಹ ಸಂಘಟನೆಗಳು ಇರಬೇಕು ಅನ್ನೋದು ಟರ್ಕಿಯ ಪ್ಲಾನ್. ಇದಕ್ಕೆ ಕಾರಣಗಳು ತುಂಬಾನೇ ಇದೆ. ಟರ್ಕಿಯಲ್ಲಿ ಆಂತರಿಕ ಸಂಘರ್ಷಗಳು ಆಗಾಗ ಆಗ್ತಾ ಇರ್ತಾವೆ. ಹೀಗಾಗಿ ಟರ್ಕಿ ಕತಾರ್ನಿಂದ ಬರುವ ಹಮಾಸ್ ನಾಯಕರನ್ನ ಸ್ವಾಗತ ಮಾಡುವುದಕ್ಕೆ ತುದಿಗಾಲ ಮೇಲೆ ನಿಂತಿದೆ. ಟರ್ಕಿಯಲ್ಲೂ ಜಾಗ ಸಿಗ್ಲಿಲ್ಲ ಅಂದ್ರೆ ಇರಾನ್ನಲ್ಲಂತೂ ಖಂಡಿತವಾಗಿಯೂ ಜಾಗ ಇದೆ. ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಇರಾನ್ ಕೂಡ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದೆ ಸರಿದಂತೆ ಕಾಣಿಸ್ತಾ ಇದೆ. ಅದೇನೇ ಇರಲಿ, ಟ್ರಂಪ್ ಅಧಿಕಾರದ ಅಧ್ಯಕ್ಷ ಗಾದಿ ಏರ್ತಾ ಇದ್ದಂತೆ ಮಧ್ಯಪ್ರಾಚ್ಯದ ರಾಜಕೀಯ ತಲೆ ಕೆಳಗಾಗುತ್ತಿದೆ. ಇಲ್ಲಿವರೆಗೆ ಒಂದು ರೀತಿ ಇದ್ದ ವಾತಾವರಣ ಈಗ ನಿಧಾನವಾಗಿ ಬದಲಾಗೋದಕ್ಕೆ ಶುರುವಾಗಿದೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮುಸ್ಲಿಂ ದೇಶಗಳೇ ಈಗ ಹಮಾಸ್ನಂತಹ ಸಂಘಟನೆಗಳಿಂದ ದೂರ ಸರಿಯೋದಕ್ಕೆ ಶುರು ಮಾಡಿವೆ. ಅವುಗಳಿಗೆ ಅಮೆರಿಕದ ಜೊತೆಗಿನ ಸಂಬಂಧವೇ ಮುಖ್ಯ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಸಂಘಟನೆಗಳ ಬಲ ಕುಂದಿದ್ರೂ ಅಚ್ಚರಿ ಇಲ್ಲ. ಅರಬ್ ದೇಶಗಳು ಬಿಸ್ನೆಸ್ಗೆ ಮೊದಲ ಆದ್ಯತೆಯನ್ನ ನೀಡ್ತಾ ಇದ್ದಾವೆ. ನಮ್ದು ನಾವು ನೋಡ್ಕೊಂಡ್ರೆ ಸಾಕು ಅನ್ನುವ ಮನಸ್ಥಿತಿಗೆ ಅರಬ್ ದೇಶಗಳು ಬಂದಾಗಿದೆ. ಅದೇನಿರಲಿ, ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ರಾಜಕೀಯ ವ್ಯವಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇರೋದಂತೂ 100ಕ್ಕೆ 100 ನಿಜ. ಮುಂದಿನ ದಿನಗಳಲ್ಲಿ ಅದ್ಯಾವ ರೀತಿ ಬದಲಾವಣೆಗಳು ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ.